ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಡಿವೋರ್ಸ್ ಆದ ಮೇಲೆ ಅವರಿಬ್ಬರ ಬಗೆಗಿನ ಚರ್ಚೆ ಸಾಕಷ್ಟು ರೀತಿಯಾಗಿ ನಡೆದಿದ್ದು ಎಲ್ರಿಗೂ ಗೊತ್ತಿರುವಂಥ ವಿಚಾರ. ಅದು ಅವರ ವೈಯಕ್ತಿಕ ವಿಚಾರ ಆಗಿದ್ರೂ ಕೂಡ ಸೆಲೆಬ್ರಿಟಿ ಆದಂಥ ಕಾರಣಕ್ಕಾಗಿ ಯಾಕಾಗಿರ್ಬೋದು, ಹೇಗಾಗಿರ್ಬೋದು, ಈಗ ಹೇಗಿದ್ದಾರೆ, ಏನು ಮಾಡ್ತಿದ್ದಾರೆ, ಅವ್ರು ಹೀಗಿದ್ದಾರೆ, ಇವ್ರು ಹೀಗಿದ್ದಾರೆ, ಈ ಚರ್ಚೆಗಳು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿದ್ದು ಹೌದು. ಅದರಲ್ಲೂ ನಿವೇದಿತಾ ಸಿಕ್ಕಾಪಟ್ಟೆ ಬೋಲ್ಡ್ ಹುಡುಗಿ ಆಗಿರೋದ್ರಿಂದ ಇತ್ತೀಚಿನ ಆಕೆಯ ಫೋಟೋಸು, ವಿಡಿಯೋಸು, ರೀಲ್ಸು ಇದೆಲ್ಲವೂ ಕೂಡ ಟ್ರೋಲ್ ಆಗ್ತಾ ಇರೋದು ನಿಮಗೆಲ್ಲ ಗೊತ್ತಿರುವಂಥ ವಿಚಾರವೇ. ಸೆಲೆಬ್ರಿಟಿಗಳ ಮನೆಯಲ್ಲಿ ಒಂದು ಚಿಕ್ಕದಾದ ಏನಾದರೂ ಇಶ್ಯೂ ಆಯಿತು ಅಂತಂದರೂ ಕೂಡ ಅದು ಆದಷ್ಟು ಬೇಗ ಇಡೀ ಸೋಷಿಯಲ್ ಮೀಡಿಯಾ ತುಂಬ ಹಬ್ಬಿ ಬಿಡುತ್ತೆ ಮತ್ತು ಆ ಸುದ್ದಿ ಮನೆಗಳಿಗೂ ತಲುಪೋದು ತುಂಬಾ ಈಸಿ ಅನ್ನೋದು ನಿಮಗೆಲ್ಲ ಗೊತ್ತಿರುವ ವಿಚಾರ. ಈಗ ನಿವೇದಿತಾ ತಂದೆ ತಾಯಿಗೆ ಸಂಬಂಧಪಟ್ಟಂಥ ಒಂದು ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗ್ತಾ ಇದೆ. ಅದಲ್ಲದೆ ಸಿಕ್ಕಾಪಟ್ಟೆ ಟ್ರೋಲು ಕೂಡ ಆಗ್ತಾ ಇದೆ. ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಡಿವೋರ್ಸ್ ನಂತರ ಅವರಿಬ್ಬರ ಫ್ಯಾಮಿಲಿಯಲ್ಲೂ ಕೂಡ ಒಂದಷ್ಟು ರೀತಿಯಾದಂಥ ಬದಲಾವಣೆ ಆಗ್ತಾ ಇದೆ. ಸಮಾಜ ಇನ್ಮೇಲೆ ಹಿಂಗೇನೆ ಮುಂದಕ್ಕೆ ಹೋಗ್ತಾ ಇದೇ ಥರ ಆಗುತ್ತೆ ಅನ್ನೋದನ್ನು ಕೆಲವರು ಹೇಳ್ತಾ ಇದ್ದಾರೆ. ಹಾಗಿದ್ರೆ ಅಂಥದ್ದು ಏನಾಗೋಯ್ತು ಅವ್ರ ಫ್ಯಾಮಿಲಿಯಲ್ಲಿ, ಯಾಕೆ ಇಷ್ಟರ ಮಟ್ಟಿಗೆ ಚರ್ಚೆ ಆಗ್ತಾ ಇದೆ, ಮತ್ತೆ ನಿವೇದಿತಾ ಫ್ಯಾಮಿಲಿ ಯಾಕೆ ಟ್ರೆಂಡಿಂಗ್ನಲ್ಲಿ ಯಾವಾಗಲೂ ವೈರಲ್ ಆಗ್ತಾ ಇರುತ್ತೆ, ಇದೆಲ್ಲವನ್ನು ಕೂಡ ನಿಮ್ಮ ಮೆಗಾ ಸುದ್ದಿಯಲ್ಲಿ ಹೇಳ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಿಮ್ಮ ಮೆಗಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಎಸ್, ನಿವೇದಿತನನ್ನು ನೋಡಿದಾಗ ಕೆಲವರು ಅವರ ತಾಯಿಯನ್ನು ಬೈಕೊಡೋದು ಕಾಮನ್ ಆಗಿದೆ. ನಿವೇದಿತಾ ಅಂತಲ್ಲ, ಯಾವುದೇ ಹುಡುಗಿ ತಪ್ಪು ಮಾಡಿದ್ರು ಎಲ್ಲರೂ ಅವರ ತಾಯಿಗೇನೆ ಬೈಯೋದು. ಕಾರಣ ಅದೇನಂತ ಸಂಸ್ಕಾರ ಕೊಟ್ಟು ಬೆಳೆಸಿದ್ದೀರಾ, ಅದೇನು ಅಂತ ಮಗಳಿಗೆ ಬುದ್ಧಿ ಹೇಳಿದ್ದೀರಾ, ನೀವಾದ್ರೂ ಬುದ್ಧಿ ಹೇಳಬೇಕು ಅಲ್ವಾ, ತಂದೆ ತಾಯಿನೇ ಹೀಗಾಗ್ಬಿಟ್ರೆ ಹೇಗೆ ಅಂತ ಕೆಲವರು ಹೇಳ್ತಾರೆ. ಸೊ ಇಲ್ಲಾಗಿರೋದು ಕೂಡ ಅದೇನೆ. ನಿವೇದಿತಾ ಎಷ್ಟು ಪಾಶು, ನಿವೇದಿತಾ ತಾಯಿ ಅದಕ್ಕಿಂತ ಪಾಶು ಅನ್ನೋದು ತುಂಬ ಜನಕ್ಕೆ ಗೊತ್ತಿಲ್ಲ. ಒಂದೊಂದು ಸತಿ ನಿವೇದಿತಾ ಅಮ್ಮನ ಅಂತ ಅನಿಸೋದು ಸತ್ಯ ಕೆಲವೊಂದು ರೀಲ್ಸನ್ನು ನೋಡಿದಾಗ. ಯಾಕಂದರೆ ನಿವೇದಿತಾ ತಾಯಿ ಕೂಡ ಸಿಕ್ಕಾಬಟ್ಟೆ ರೀಲ್ಸ್ ಮಾಡ್ತಾರೆ, ಎಲ್ಲ ಥರದ ಬಟ್ಟೆಗಳನ್ನು ಹಾಕ್ತಾರೆ. ಸೊ ಆ ಕಾರಣಕ್ಕಾಗಿ ನಿವೇದಿತಾ ತಾಯಿನೂ ಕೂಡ ಟ್ರೆಂಡಿಂಗ್ನಲ್ಲೇ ಇರ್ತಾರೆ. ಮತ್ತು ನೋಡೋದಕ್ಕೆ ವಯಸ್ಸಾಗಿದೆ ಅಂತ ಅನಿಸಲ್ಲ ಅಂತ ಕೆಲವರು ಪಡ್ಡೆ ಹುಡುಗರು ಕಾಲು ಎಳೆಯೋದು ಕೂಡ ಇದೆ. ಸೊ ಇದೀಗ ಜಾಲಿ ಮೂಡ್ನಲ್ಲಿರುವಂಥ ನಿವೇದಿತಾ ದೇಶ ವಿದೇಶಗಳನ್ನು ಸುತ್ತುತ್ತಾ ಇದ್ದಾರೆ. ಶ್ರೀಲಂಕಾ, ದುಬೈ ಹೀಗೆ ಬೇರೆ ಬೇರೆ ದೇಶಗಳಿಗೆ ಹೋಗಿ ಬರ್ತಾ ಇರೋದನ್ನು ಎಲ್ಲರೂ ನೋಡ್ತಾ ಇದ್ದೀರಾ. ಆದರೆ ಈಗ ಅವರು ಅವರ ತಾಯಿಯನ್ನು ಕೂಡ ಕರ್ಕೊಂಡು ಟ್ರಿಪ್ ಹೋಗಿರೋದು ಒಂದು ವಿಡಿಯೋ ಸಿಕ್ಕಾಬಟ್ಟೆ ವೈರಲ್ ಆಗಿದೆ. ಆ ವಿಡಿಯೋದಲ್ಲಿ ತಾಯಿ ಮತ್ತು ಮಗಳು ಇಬ್ರು ಕೂಡ ಆನೆ ಒಂದಕ್ಕೆ ಸ್ನಾನ ಮಾಡಿಸಿ ಎಂಜಾಯ್ ಮಾಡ್ತಾ ಇರುವಂಥ ವಿಡಿಯೋ ಅದಾಗಿದೆ. ಹೌದು, ತಾಯಿ ಮಗಳು ಇಬ್ಬರು ಒಂದೇ ಆನೆಯನ್ನು ಉಜ್ಜಿ ತಿಕ್ಕಿ ಸ್ನಾನ ಮಾಡಿಸಿ ಅದನ್ನು ರೀಲ್ಸ್ ಮಾಡಿಸಿ ರೀಲ್ಸ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಕೊಂಡು ಆ ರೀಲ್ಸ್ಗಳು ಸಿಕ್ಕಾಬಟ್ಟೆ ವೈರಲ್ ಆಗಿದೆ. ಸೊ ಇಲ್ಲಿ ಇನ್ನೊಂದು ವಿಚಾರ ಏನು ವೈರಲ್ ಆಗ್ತಾ ಇರೋದು ಅಂತಂದರೆ, ಡಿವೋರ್ಸ್ ಆದಮೇಲೆ ನಿವೇದಿತಾ ಸಿಕ್ಕಾಪಟ್ಟೆ ಫ್ರೀ ಆಗಿದ್ದಾರೆ. ಯಾರು ಹೇಳೋರಿಲ್ಲ, ಕೇಳೋರಿಲ್ಲ. ಸೊ ಯಾವ ಟೈಮಿಗೆ ಬೇಕಾದರೂ ಎಲ್ಲಿಗೆ ಬೇಕಾದರೂ ಹೋಗ್ಬೋದು, ಬರ್ಬೋದು, ಯಾವ ಥರದ ಬಟ್ಟೆ ಬೇಕಾದರೂ ಹಾಕ್ಬೋದು, ಪೋಸ್ ಬೇಕಾದರೂ ಕೊಡ್ಬೋದು, ಯಾರ ಜೊತೆಗೆ ಬೇಕಾದರೂ ಟೈಮ್ ಸ್ಪೆಂಡ್ ಮಾಡಬಹುದು. ಆದರೆ ನಿವೇದಿತಾ ತಾಯಿಗೆ ಇಷ್ಟು ದಿನ ಅವರ ಗಂಡ ಇದ್ದ ಕಾರಣಕ್ಕೆ ಎಕ್ಸ್ಪೋಸ್ ಮಾಡೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಆದರೆ ಇದೀಗ ಮಗಳು ಕೂಡ ಮನೆಗೆ ಹೋಗಿ ಕೂತಿರೋದ್ರಿಂದ ತಾಯಿ ಕೂಡ ಎಲ್ಲ ಕಡೆ ಸುತ್ತಾಡ್ತಾ ಇದ್ದಾರೆ. ತಾಯಿ ಮಗಳು ಇಬ್ಬರು ಜೋಡಿಯಾಗಿ ಬೇರೆ ಬೇರೆ ಕಡೆ ಓಡಾಡೋದು ಮತ್ತು ಎಲ್ಲ ಫೋಟೋಸ್ಗಳನ್ನು ನಿವೇದಿತಾ ಅವರ ಸಿಕ್ಕಾಪಟ್ಟೆ ಸೆಕ್ಸಿ ಹಾಟ್ ಫೋಟೋಗಳನ್ನು ನಿವೇದಿತಾ ಅವರ ತಾಯಿನೇ ತೆಗೆಯೋದು, ಫೋಟೋಗ್ರಾಫರ್ ಕೂಡ ಅವರೇ ಅನ್ನುವಂಥ ಸುದ್ದಿ ಕೂಡ ಈಗ ಗೊತ್ತಾಗ್ತಾ ಇದೆ. ಸೊ ಇದನ್ನು ನೋಡಿದವರು ತುಂಬ ಜನ ನಿವೇದಿತಾ ಅವರ ತಾಯಿ ಮತ್ತು ತಂದೆಯದ್ದು ಕೂಡ ಡಿವೋರ್ಸ್ ಆಗಿದೆ, ಅದಕ್ಕೆ ಅಮ್ಮ ಮಗಳು ಇಬ್ಬರೂ ಈ ಥರ ದೇಶ ವಿದೇಶವನ್ನು ಸುತ್ತುತ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಹೌದು, ನಿವೇದಿತಾ ತಾಯಿಗೆ ನಿವೇದಿತಾ ಅವರ ತಂದೆ ಡಿವೋರ್ಸ್ ಕೊಟ್ಬಿಟ್ಟಿದ್ದಾರೆ. ಅಲ್ಲಿಗೆ ಅವ್ರ ತಾಯಿನೂ ಕೂಡ ಈಗ ಫ್ರೀ ಬರ್ಡ್ ಆಗಿದ್ದಾರೆ. ಸೊ ಕೊನೆಗೂ ಗಂಡ ಬಿಟ್ಟ ಮಗಳು, ಗಂಡ ಬಿಟ್ಟ ತಾಯಿ ಇಬ್ಬರೂ ಒಟ್ಟಿಗೆ ಸೇರಿಕೊಂಡು ಎಲ್ಲ ಕಡೆ ಸುತ್ತಾಡಿಕೊಂಡು ತುಂಬ ಚೆನ್ನಾಗಿ ಜೀವನವನ್ನು ಎಂಜಾಯ್ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಈ ಥರದ ತಾಯಿ ಮಗಳು ಇರಬೇಕು. ಇತ್ತೀಚಿನ ಹೆಣ್ಮಕ್ಳು ಇದನ್ನೆಲ್ಲ ನೋಡಿ ಕಳಿಬೇಕು. ಗಂಡ ಬಿಟ್ಟು ಹೋದ ಅನ್ನುವಂಥ ಕಾರಣಕ್ಕೆ, ಗಂಡ ಕೈಕೊಟ್ಟ ಅನ್ನುವಂಥ ಕಾರಣಕ್ಕೆ ಅಳುಮುಂಜಿಯಾಗಿ ಯಾವುದೋ ಮೂಲೆಯಲ್ಲಿ ಕುತ್ಕೋಬಾರ್ದು. ಹೆಣ್ಮಕ್ಳು ಎಲ್ಲ ಕಡೆ ಟ್ರಿಪ್ ಹೋಗಬೇಕು, ಎಂಜಾಯ್ ಮಾಡಬೇಕು. ಡಿವೋರ್ಸ್ ಅನ್ನೋದು ಒಂದು ಕಾಮನ್ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಹಾಗೆ ನೋಡಬೇಕು ಅಂದರೆ ಪಾಪ ನಿವೇದಿತಾ ಅವರ ತಾಯಿ ಮತ್ತು ತಂದೆ ಅವರ ಡಿವೋರ್ಸ್ ಆಗೇ ಇಲ್ಲ. ಅವರು ಗಂಡ ಹೆಂಡತಿ ತುಂಬ ಚೆನ್ನಾಗಿದ್ದಾರೆ. ಆದರೆ ನಿವೇದಿತಾ ಜೊತೆಗೆ ತಾಯಿ ಕೂಡ ಟ್ರಿಪ್ ಹೋಗಿರೋದ್ರಿಂದ ನೀವು ಗಂಡನ ಬಿಟ್ಬಿಟ್ರಿ ಅಂತ ಕಾಣುತ್ತೆ, ಇನ್ನೇನು ಒಳ್ಳೆಯದೇ ಆಯ್ತಲ್ಲ, ಇಬ್ಬರೂ ಗಂಡನ ಬಿಟ್ಟಿದ್ದೀರಾ, ಇನ್ನು ದೇಶ ಸುತ್ತಿ ಅಂತ ಕೆಲವರು ಕಮೆಂಟ್ ಹಾಕಿದ್ದಾರೆ. ಆ ರೀಲ್ಸ್ಗೆ ಆನೆಯನ್ನು ತುಳಿತಾ ಇದ್ದಂಥ
ಆ ರೀಲ್ಸ್‌ಗೆ ಸಿಕ್ಕಾಪಟ್ಟೆ ಕಮೆಂಟ್ ಹಾಕಿದ್ದಾರೆ. ತಾಯಿಯಂತೆ ಮಗಳು, ನೂಲಿನಂತೆ ಸೀರೆ, ಕರೆಕ್ಟ್ ಆಗಿದೆ ನಿಮ್ಮ ಜೋಡಿ, ನೀವುನು ಗಂಡನ ಬಿಟ್ಟಿದ್ದೀರಾ ಅಂತ ಕಾಣುತ್ತೆ ಅಂತ. ಸೊ ಈ ಟ್ರೋಲ್ಗಳನ್ನು ನೋಡಿಕೊಂಡು, ಈ ಕಮೆಂಟ್ಸ್ಗಳನ್ನು ನೋಡಿಕೊಂಡು ಕೆಲವರು ನಿವೇದಿತಾ ಅವರ ತಂದೆ ತಾಯಿಗೂ ಡಿವೋರ್ಸ್ ಆಯಿತು, ಮುಗ್ದೇ ಹೋಯಿತು ಅಂತ ಹೇಳ್ತಾ ಇದ್ದಾರೆ. ಹಾಗೆ ನೋಡಿದ್ರೆ ಅಂಥದ್ದು ಏನೂ ಆಗಿಲ್ಲ. ಆ ಫ್ಯಾಮಿಲಿಯವರು ಸ್ವಲ್ಪ ಬ್ರಾಡ್ ಮೈಂಡೆಡ್ ಆಗಿದ್ದಾರೆ. ಎಲ್ಲವನ್ನೂ ಕೂಡ ಬಹಳ ಸಲೀಸಾಗಿ, ತುಂಬ ಆರಾಮಾಗಿ ಯೋಚನೆ ಮಾಡ್ತಾರೆ. ಸೊ ಆ ಕಾರಣಕ್ಕಾಗಿ ಅವರ ಫ್ಯಾಮಿಲಿಯಲ್ಲಿ ಯಾವುದೇ ಕಾಂಪ್ಲಿಕೇಟ್ ಅಂತ ಅನಿಸಲ್ಲ. ಎಲ್ಲವನ್ನ ಸರಳೀಕರಣ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸೊ ಅಪ್ಪನೂ ಅವ್ರ ಪಾಡಿಗೆ ಅವ್ರ ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ತಾಯಿನೂ ಬೋಲ್ಡ್ ಆಗಿದ್ದಾರೆ, ಮಗನೂ ಬೋಲ್ಡ್ ಆಗಿದ್ದಾರೆ, ಮಗನೂ ಬೋಲ್ಡ್ ಆಗಿದ್ದಾರೆ. ಸೊ ಆ ಕಾರಣಕ್ಕಾಗಿ ಎಲ್ಲವನ್ನೂ ಕೂಡ ನಾರ್ಮಲ್ ಆಗಿ ತೆಗೆದುಕೊಳ್ತಾ ಇದ್ದಾರೆ. ಕೆಲವು ಫ್ಯಾಮಿಲಿಯಲ್ಲಿ ಆ ರೀತಿಯಾಗಿ ಇರ್ತಾರೆ. ಏನೇ ಆದ್ರೂ ಕೂಡ ಅದನ್ನು ಚಿಲ್ ಮಾಡ್ತಾರೆ, ಜಾಸ್ತಿ ತಲೆ ಕೆಡಿಸ್ಕೊಳ್ಳಲ್ಲ. ಸೊ ನಿವೇದಿತಾ ಫ್ಯಾಮಿಲಿದು ಕೂಡ ಅದೇ ರೀತಿ ಆಗಿದೆ. ಅರೆ ನಮ್ಮ ನೆಟ್ಟಿಗರು ಯಾವುದೋ ಒಂದು ಕಮೆಂಟ್ ಹಾಕ್ಬಿಡ್ತಾರೆ, ಆ ಕಮೆಂಟೇ ಸಿಕ್ಕಾಪಟ್ಟೆ ವೈರಲ್ ಆಗಿಬಿಡುತ್ತೆ, ಕೊನೆಗೆ ಅದನ್ನು ಟ್ರೋಲ್ ಮಾಡ್ತಾರೆ, ಜನ ಕೂಡ ಅದನ್ನು ನಂಬಿಬಿಡ್ತಾರೆ. ಆದರೆ ತಾಯಿ ಮತ್ತು ಮಗಳ ಬಾಂಧವ್ಯವನ್ನು ನೋಡಿ ಕೆಲವರು ಖುಷಿ ಪಡ್ತಾ ಇದ್ದಾರೆ. ಮಗಳು ಕಷ್ಟದಲ್ಲಿ ಇದ್ದಾಗ ಈ ಥರ ಧೈರ್ಯ ಹೇಳಬೇಕು. ಅದನ್ನು ಬಿಟ್ಟು ಡಿವೋರ್ಸ್ ಆಯಿತು, ಗಂಡನ ಬಿಟ್ಟು ಬಂದ್ಲು ಅಂತ ತಂದೆ ತಾಯಿ ಮಾತು ಬಿಡೋದು, ಮಗಳನ್ನ ಹೊರಗಡೆ ಹಾಕೋದು, ಇದೆಲ್ಲ ಮಾಡಿದ್ರೆ ಮಾರಲ್ ಸಪೋರ್ಟ್ ಅನ್ನುವಂಥದ್ದು ಹೆಣ್ಮಕ್ಳಿಗೆ ಸಿಗಲ್ಲ. ನಿವೇದಿತಾ ತಂದೆ ತಾಯಿ ಕರೆಕ್ಟ್ ಆಗಿದ್ದಾರೆ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಈ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅನ್ನೋದನ್ನು ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಯನ್ನು ತಿಳಿಸಬಹುದು.